ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ತೆ. ಶನಿ ಮಹಾರಾಜರ ಈ ಮೀನರಾಶಿ ಪ್ರವೇಶ ವಿಚಾರವಾಗಿ ಕುಂಭರಾಶಿಗೆ ಯಾವ ರೀತಿ ಪರಿಣಾಮ ಇದೆ ಅಂತ ತಿಳಿದುಕೊಳ್ಳೋಣ. ಇದೇ ಮಾರ್ಚ್ 29ರಂದು ಶನಿ ಮಹಾರಾಜರು ಮೀನರಾಶಿಗೆ ಪ್ರವೇಶಿಸ್ತಾರೆ. ಮುಂದೆ ಅವರು 25 ತಿಂಗಳ ಕಾಲ ಅಂದರೆ 2027ರ ಜೂನ್ 3ರವರೆಗೂ ಅವರು ಮೀನರಾಶಿಯಲ್ಲಿರುವಂಥ ಕಾಲದಲ್ಲಿ ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ರ ಸ್ಥಾನದಲ್ಲಿರುವಂಥ ಶನಿ ಚಲನೆ ಸಾಡೆ ಸಾತಿಯ ಪರಿಣಾಮ ಇನ್ನೂ ನಾವು ಬಿಟ್ಟು ಹೋಗಿಲ್ಲ. ಮುಂದಿನ 25 ತಿಂಗಳ ಕಾಲವು ನಿಮಗೆ ಸಾಡೆ ಸಾತಿಯ ಪರಿಣಾಮ ಇರುತ್ತೆ. ಆದರೆ ಕಳೆದ ವರ್ಷಗಳಲ್ಲಿ ಇದ್ದಷ್ಟು ಗಂಭೀರ ಪರಿಣಾಮ ಇರಲ್ಲ. ಈ ವರ್ಷದ ಪರಿಣಾಮ ಸ್ವಲ್ಪ ಬೇರೆ ಇರುತ್ತೆ. ಕಳೆದ ವರ್ಷದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿದ್ದರು. ಮಾರ್ಚ್ 29ರವರೆಗೂ ನಿಮ್ಮ ಜನ್ಮರಾಶಿಯಲ್ಲಿದ್ದರು. ಮಾರ್ಚ್ 29ರ ರಾತ್ರಿ ಅವರು ಈಗ ಮುಂದಿನ ಮೀನರಾಶಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಸಾಡೆ ಸಾತಿಯ ಪ್ರಭಾವ ನಿಮಗೆ ಹಣದ ವಿಚಾರವಾಗಿ ಸ್ವಲ್ಪ ಎಚ್ಚರಬೇಕಾಗುತ್ತೆ. ಧನಸ್ಥಾನದಲ್ಲಿ ಬರುವಂಥ ಶನಿ ಮಹಾರಾಜರ ಪರಿಣಾಮದಿಂದ ನಿಮಗೆ ಹಣಕಾಸಿನ ತೊಂದರೆಗಳು ಎದುರಾಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಇದ್ದಕ್ಕಿದ್ದಂತೆ ನಷ್ಟ ಕಷ್ಟಗಳು ಆಗುವಂಥದ್ದು, ಸಾಲಗಳಿದ್ದರೆ ಸಾಲ ಬಾಧೆ ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಜೊತೆಗೆ ಯಾವುದೇ ಕಾರಣದಿಂದ ನಿಮ್ಮ ಹಣವು ನಷ್ಟ ಆಗೋದಾಗಲಿ, ಕಳ್ಳತನ ಆಗೋದಾಗಲಿ ಅಥವಾ ಬೇರೆ ಬೇರೆ ಅಮೂಲ್ಯ ವಸ್ತುಗಳು, ಚಿನ್ನ, ಒಡವೆ ವಸ್ತುಗಳಿಗೆ ಹಾನಿಗಳು ಬರುವಂಥದ್ದು, ಜೊತೆಗೆ ನಿಮಗೆಂಥ ಕಿರಿಯರಲ್ಲಿ ವಿರೋಧ ಬರುತ್ತೆ, ಮಕ್ಕಳಲ್ಲಿ ವಿರೋಧ ಬರೋದು ಅಥವಾ ಮಕ್ಕಳು ನಿಮ್ಮನ್ನು ವಿರೋಧ ಮಾಡುವಂಥದ್ದು ಅಥವಾ ಮಕ್ಕಳ ಮೂಲಕ ನಿಮಗೇನಾದ್ರು ಅಪರಿಚಿತವಾದ ಘಟನೆಗಳು ಜರುಗುವುದು, ಅನೈತಿಕವಾದ ವಿಚಾರಗಳಿಂದ ಮಕ್ಕಳು ಮಾಡಿದಂಥ ಯಾವುದೇ ವಿಚಾರಗಳಿಂದ ನಿಮಗೆ ಅಪವಾದಗಳು ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಣದ ವಿಚಾರವಾಗಿಯೂ ಬಾಂಧವ್ಯದ ವಿಚಾರವಾಗಿ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ನಿಮ್ಮ ಒಂದು ಸುಖಕ್ಕೆ ಕೊರತೆ ಬರುತ್ತೆ. ಏನಾದರೂ ಒಂದು ಉತ್ತಮವಾದ ಒಂದು ಸುಖಾನುಭವ ಪಡೆಯುವಂಥ ವಿಚಾರದಲ್ಲಿ ಅಲ್ಲಿ ಏನಾದರೂ ತೊಂದರೆಗಳು ಬರುವಂಥದ್ದು, ಜಿಗುಪ್ಸೆ ಪಡುವಂಥ ಘಟನೆಗಳು, ದುಃಖ ಪಡುವಂಥ ಘಟನೆಗಳು, ಆರೋಗ್ಯದಲ್ಲಿ ಸಹ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಇನ್ನು ಬೇರೆ ಬೇರೆ ಕಾರಣಗಳಿಗೆ ಹಣ ಖರ್ಚಾಗುತ್ತೆ. ಹಿಂದೆ ನೀವು ಕೂಡಿಟ್ಟ ಹಣವನ್ನು ಅಥವಾ ಉಳಿತಾಯ ಮಾಡಿದ ಉಳಿತಾಯವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಈ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವದ ಜೊತೆಗೆ ಧನಸ್ಥಾನದಲ್ಲಿರುವಂಥ ಶನಿಯ ಕಾರಣದಿಂದಾಗಿ ಅಲ್ಲಿ ನಿಮ್ಮ ಒಂದು ಖರ್ಚು ವೆಚ್ಚಗಳಿಗೆ ತುಂಬ ಒಂದು ಆಕಾಶ ಪಾತಾಳದಷ್ಟು ತುಂಬ ಖರ್ಚು ಜಾಸ್ತಿ, ಆದಾಯ ಕೊರತೆ ಆಗುವಂಥದ್ದು, ಜೊತೆಗೆ ನಿಮ್ಮ ಆದಾಯ ಮೀರಿ ಬೇರೆ ಬೇರೆ ಕಾರಣಗಳಿಗೆ ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ತವೆ. ಜೊತೆಗೆ ನಿಮ್ಮ ಒಡವೆ ವಸ್ತು, ಚಿನ್ನ, ಆಭರಣ ಅಥವಾ ಇನ್ನೇನು ಅಮೂಲ್ಯ ಡಾಕ್ಯುಮೆಂಟು ಅದರ ಒಂದು ರಕ್ಷಣೆ ಖಂಡಿತ ಮಾಡಿ. ಯಾಕಂದರೆ ಅವೆಲ್ಲವೂ ಈಗ ಕಳ್ಳವು ನಷ್ಟತನ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಯಾರದೋ ಮಾತಿನ ಮೇಲೆ ಹೂಡಿಕೆ ಮಾಡಲಿಕ್ಕೆ ಹೋಗಿ, ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ನೀವು ಎಲ್ಲವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಅಥವಾ ವೃತ್ತಿನಿರತರಿಗೆ ಎಲ್ಲರಿಗೂ ಸಹ ಸವಾಲುಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಆರ್ಥಿಕವಾಗಿಯೂ ವೈಯಕ್ತಿಕವಾಗಿಯೂ ಇರುತ್ತೆ. ಜೊತೆಗೆ ಹಿರಿಯರಿಂದ ಆವಾಗ ವಿರೋಧಗಳು ವ್ಯಕ್ತವಾಗುವಂಥದ್ದು, ಆಸ್ತಿ ವಿವಾದಗಳು ಬರುವಂಥದ್ದು, ಜೊತೆಗೆ ಮನೆಯಲ್ಲಿ ಸಹ ಹಾಗೆ ಬಂಧು ಬಾಂಧವ್ಯತೆಗೆ, ಮನೆಯ ಗಂಡ ಹೆಂಡತಿ ಪತ್ನಿಯರ ಮಕ್ಕಳ ಜೊತೆಗೆ ಸಹ ಭಿನ್ನಾಭಿಪ್ರಾಯಗಳು ಬರ್ತವೆ. ಅವನ್ನೆಲ್ಲ ಖಂಡಿತ ನಿಯಂತ್ರಣ ಮಾಡಬೇಕಾಗತ್ತೆ. ಅಲ್ಲದೆ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ, ಈ ಒಂದು ಆಂಜನೇಯ ಸ್ವಾಮಿದು ಸ್ತೋತ್ರ ಆಗಲಿ, ಹನುಮಾನ್ ಚಾಲಿಸ ಅಥವಾ ಶನಿ ಸ್ತೋತ್ರ, ಶನಿವಾರ ದಾನ ಧರ್ಮ, ಅರಳಿ ಮರ ಪ್ರದಕ್ಷಿಣೆ ಮುಂತಾದ ಉತ್ತಮ ಹವ್ಯಾಸಗಳನ್ನು, ಪರಿಹಾರ ಅವಕಾಶಗಳನ್ನು ನೀವು ಮಾಡಲೇಬೇಕಾಗುತ್ತೆ. ಕುಂಭರಾಶಿಯವರು, ಎಲ್ಲ ಕುಂಭರಾಶಿಯವರಿಗೆ ಈ ಒಂದು ಶನಿ ಗೋಚಾರದ ಫಲವು ಶನಿ ಮಹಾರಾಜರ ನವಗ್ರಹಗಳಿಂದ ಶುಭದಾಯಕ ಸುಖದಾಯಕ ಆಗಲೆಂದು ಹಾರೈಕೆ ಮಾಡ್ತೇವೆ.